ನಾವಿವಾಗ ತಿಕೋಟ ತಾಲೂಕಿನ ಹೊನ್ವಾಡ ಗ್ರಾಮದ ಈ ಕಂಬಿ ಮಲ್ಲಯ್ಯನ ಹತ್ರ ಇದ್ದೀವಿ. ಆಕಸ್ಮಿಕವಾಗಿ ಇಲ್ಲಿ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಅಂದ್ರೆ ಒಂದು ಮನೆಗೆ. ಆ ಸಂದರ್ಭದಲ್ಲಿ ಕಂಬಿ ಮಲ್ಲಯ್ಯನನ್ನ ಒಯ್ತಾ ಇರುವಂತಹ ಶ್ರೀಯುತ ಮಹಾಂತೇಶ್ ಅವರು ಭೇಟಿಯಾದ್ರು. ಕಂಬಿ ಮಲ್ಲಯ್ಯ ಈ ಒಂದು ಪೂಜಾ ಸಂಪ್ರದಾಯ ಎದಕ್ಕಿದೆ ಅನ್ನುವಂಥದ್ದನ್ನ ಅವ್ರಿಗೆ ಕೇಳಿದೇವಿ. ಅವರಿಗೆ ಪೂಜಾ ಸಂಪ್ರದಾಯನ ಉಳಿಸ್ಕೊಂಡ್ ಬಂದಿದ್ದಾರೆ ಹಲವು ತಲೆಮಾರುಗಳಿಂದ. ಆದರೆ ವಾಸ್ತವದಲ್ಲಿ ಅದು ಎದಕ್ಕಾಗಿ ಇದೆ ಅನ್ನುವಂಥದ್ದು, ಅಂದ್ರೆ ಈ ಪೂಜಾ ಸಂಪ್ರದಾಯ ಅನ್ನುವಂಥದ್ದು ಬಹಳ ಜನರಿಗೆ ಇವತ್ತು ಗೊತ್ತಿಲ್ಲ. ಅದು ಇರೋದನ್ನೇ ಆ ಒಂದು 4 ಕಾಲಿನ ಬಸವಣ್ಣಗಳು ಅಥವಾ ಎತ್ತುಗಳು ಅಥವಾ ನಂದಿ ಸಂತತಿಯನ್ನ ಗ್ರಾಮದಲ್ಲಿ ಉಳಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿನೇ ಇರುವಂತದ್ದು. ಈಗ ಇದೇ ಒಂದು 20 ವರ್ಷಗಳ ಹಿಂದೆ ನಮ್ಮ ಗ್ರಾಮಗಳಲ್ಲಿ ಯಥೇಚ್ಛವಾಗಿ ಎತ್ತುಗಳಿದ್ದು, ಸಂಖ್ಯೆ ಹೆಚ್ಚಿಗಿತ್ತು. ಅವಾಗ ರೋಗ ರುಜಿನಗಳು ಕಮ್ಮಿ ಇದ್ದು ಅಂತಂದ್ರೆ. ಆದ್ರೆ ಈಗ ಆ ಎತ್ತುಗಳ ಸಂಖ್ಯೆ ಎಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆಯೋ ಅಷ್ಟು ರೋಗ ರುಜಿನಗಳು ಗ್ರಾಮಗಳಲ್ಲಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಹಾಗಿದ್ರೆ ಈ ಪೂಜಾ ಸಂಪ್ರದಾಯ ಆಧಾರಿತವಾಗಿ ಮತ್ತೆ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ಗ್ರಾಮದ ನಂದಿ ಸಂಪತ್ತು ಹೆಚ್ಚಿಗೆ ಆಗ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡ್ಲೇಬೇಕಾಗಿದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಬಂದು ಇರುವಂತದ್ದು. ಹಾಗಾಗಿ ಈ ಒಂದು ವರ್ಷ ಅಂದ್ರೆ 2026ರಲ್ಲಿ ಈ ಒಂದು ಕಂಬಿ ಮಲ್ಲಯ್ಯನನ್ನ ಶ್ರೀಶೈಲವರಿಗೆ ತಾವು ಕೊಟ್ಟು ಕಳಿಸುವಂತ ಸಂದರ್ಭದಲ್ಲಿ ಗ್ರಾಮದಿಂದ ಹೊರಗೆ ಕಳಿಸುವವರೆಗೂ ಕೂಡ ಏನ್ ಮಾಡ್ಬೇಕು, ಅದನ್ನ ಜೋಡೆತ್ತಿನ ಬಂಡಿಗಳ ಮುಖಾಂತರ ಬೀಳ್ಕೊಡ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಈಗಾಗಲೇ ನಾವು ರಾಜ್ಯಾದ್ಯಂತ ಇದನ್ನ ವಿಚಾರವನ್ನ ಹಂಚ್ಕೊಂಡಿದೀವಿ. ಸುಮಾರು ಗ್ರಾಮಗಳಲ್ಲಿ ಈಗಾಗಲೇ ಎತ್ತಿನ ಬಂಡಿಗಳ ಮುಖಾಂತರ ಅದನ್ನ ಕಂಬಿ ಮಲ್ಲಯ್ಯನನ್ನ ಕಟ್ಕೊಳಿಸುವಂತ ಒಂದು ಸಂಪ್ರದಾಯ ಪ್ರಾರಂಭ ಆಗಿದೆ. ಹಾಗಾಗಿ ಈ ಮುಖಾಂತರ ಇದನ್ನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆ ಕೇಳ್ಕೊಳ್ಳೋದು ಒಂದೇ ವಿಚಾರ ಏನು ಅಂತಂದ್ರೆ, ನಿಮ್ಮ ಗ್ರಾಮದ ಕಂಬಿ ಮಲ್ಲಯ್ಯನನ್ನ ಶ್ರೀಶೈಲಕ್ಕೆ ಕಳಿಸುವಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದ ನಂದಿ ಸಂಪತ್ತು ಹೆಚ್ಚಿಗಾಗ್ಲಿ, ಈ ಮುಖಾಂತರ ನಮ್ಮ ಗ್ರಾಮದ ಜನರಿಗೆ ಆರೋಗ್ಯ ದೊರೆಯಂಗ ಆಗ್ಲಿ ಅಂತೇಳಿ ಎಲ್ಲರೂ ಕೂಡ ಒಂದು ಶ್ರೀಶೈಲ ಮಲ್ಲಯ್ಯನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಕಂಬಿ ಮಲ್ಲಯ್ಯನನ್ನ ಕಳಿಸಿದ್ದೇ ಆದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗೂಡಿ ನಮ್ಮ ಗ್ರಾಮದ ನಂದಿ ಸಂಪತ್ತನ್ನ ಹೆಚ್ಚಿಗೆ ಮಾಡೋದು ಹೇಗೆ ಅನ್ನುವಂತ ಒಂದು ಮಾರ್ಗದರ್ಶನ ಆ ಒಂದು ಶ್ರೀಶೈಲ ಮಲ್ಲಯ್ಯನಿಂದನೇ ಯಾವುದೋ ರೂಪದಲ್ಲಿ ನಮಗೆ ದೊರೆಯಕ್ಕೆ ಸಾಧ್ಯತೆ ಇದೆ.